ದುಶ್ಚಟದಿಂದಂತೂ ನಾನು ದೂರ ದೂರ ದೂರ. ನನ್ನ ಜೀವಮಾನದಲ್ಲಿ ಎಂದು ಬೇಕಾದಷ್ಟು ಜನರಿಗೆ ನಾನು ಶರಾಬನ್ನು 15 ml ಬೇಕಾ, 30 ml ಬೇಕಾ, 60 ml ಬೇಕಾ, 100 ml ಬೇಕಾ, ಎಷ್ಟೆಷ್ಟು ಯಾವ ಯಾವ ಸೋಡವನ್ನು ಜೋಡಣೆ ಮಾಡಬೇಕು, ಯಾವುದು ನೀರು ಜೋಡಣೆ ಮಾಡಬೇಕು ಎಲ್ಲವನ್ನು ಮಾಡಿಕೊಟ್ಟವ. ಆದರೆ ನಾನು ಮಾತ್ರ ಒಂದು ಹನಿಯನ್ನು ನನ್ನ ನಲಿಗೆಯಲ್ಲಿ ಹಾಕಿದವನಲ್ಲ. ಅಥವಾ ನಾನು ಯಾವುದೊಂದು ಬಿಯರ್ ಅಥವಾ ಒಂದು ಯಾವುದೇ ಆಗಲಿ ಅದನ್ನು ಇವತ್ತಿನವರೆಗೆ ಮುಟ್ಟಲಿಲ್ಲ. ಎಂಥ ದೇವರ ಆಟ ಹೇಳಿ. ಇವತ್ತು ನನ್ನ ತಂದೆ ಇವತ್ತು ಇಂಥ ಸಂದರ್ಭದಲ್ಲಿ ಅವರು ಯಾವತ್ತೂ ಬೀಡಿ ಸಿಗರೇಟ್ ಸೇರಿದವರು ಅಕ್ಕನ ಹೆಸರಿನಲ್ಲಿ ಮೀನಾಕ್ಷಿ ಬೀಡಿ ಎಂಬ ಸ್ವಂತ ಬೀಡಿಯನ್ನು ಮಾಡಿಕೊಂಡು ಇದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ನಾನು ಹೋಗ್ತಿದ್ದೆ ಯಾವುದು ಬೀಡಿಯ ಬಗ್ಗೆ. ಅದು ಎಷ್ಟು ತಮಾಷೆ ಅಂತ ಹೇಳಿದರೆ, ನನ್ನ ಅಡ್ವರ್ಟೈಸ್ಮೆಂಟ್ ಏನು ಕೇಳಿದರೆ ಅಲ್ಲಿ ಜನ ಸೇರಿರ್ತಾರೆ, ಒಂದು ಆಟ ಅಥವಾ ಕಂಬಳ ಅಥವಾ ಬೇರೆ ಎಲ್ಲೋ ಧಾರ್ಮಿಕ ಚಟುವಟಿಕೆ ಆಗುವಾಗ ಅಲ್ಲಿ ಒಂದು ದೊಡ್ಡ ವೇದಿಕೆ ಮಾಡಿರ್ತೇವೆ. ವೇದಿಕೆ ಮಾಡಿ ಅಲ್ಲಿ ಜನ ಸೇರಿಸ್ತಾರೆ. ಈಗ ಇಂಥ ವ್ಯಕ್ತಿಗೆ ಮರಣದಂಡನೆ ಅಂತೇಳಿ ಮರಣದಂಡನೆ ಅಂತ ಹೇಳುವಾಗ ಅಲ್ಲಿ ಕೊರಳಿಗೆ ಒಂದು ದೊಡ್ಡ ಕೊರಳನ್ನು ಇಟ್ಟುಕೊಂಡು ಈಗ ಇನ್ನೇನು ಮರಣದಂಡನೆ ಕೊಡಲಿಕ್ಕೆ ಜನ ಬಂದು ಎದುರಿನಲ್ಲಿ ಸೇರ್ತಾರೆ. ಸೇರಿ ಒಂದು ಸಾವಿರಾರು ಜನ ಸೇರ್ತಾರೆ. ಯಾರನ್ನಪ್ಪ ಇವತ್ತು ಗಲ್ಲಿಗೇರಿಸ್ತಾರಂತೆ ಈಗ ಅಂತೇಳಿ ಅಲ್ಲಿ ಬಂದು ಅನೌನ್ಸ್ ಆಗ್ತದೆ. ಈಗ ಬಂದು ಅಲ್ಲಿ ಒಬ್ಬ ವ್ಯಕ್ತಿಗೆ ಈಗ ಮರಣದಂಡನೆ ಮಾಡ್ತಾನೆ, ಇಂತೆಂಥ ತಪ್ಪು ಮಾಡಿದ್ದಾನೆ, ಈಗ ಇವನಿಗೆ ಇಷ್ಟು ಗಂಟೆಯಲ್ಲಿ ಇವನಿಗೆ ಮರಣದಂಡನೆ ಅಂತೇಳಿ ನನ್ನನ್ನೇ ತರೋದು. ನಾನೇ ಒಂದು ಕೊರಳನ್ನು ಇಟ್ಕೊಂಡು ನನ್ನ ಮುಸುಕು ಹಾಕ್ಕೊಂಡು ತರ್ತಾರೆ. ತಂದು ಇಲ್ಲಿ ನಿಲ್ಲಿಸ್ತಾರೆ. ನಿಂತು ಅವ ಕೇಳ್ತಾನೆ, ಕೆದ್ದುಕೊಂಡು ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರೆ, ನಮ್ಮ ಮಿಜಾರಿನ ಮೀನಾಕ್ಷಿ ಬೀಡಿ ನನಗೆ ಸೇದಬೇಕು ಅಂತ ನನಗೊಂದು ಆಸೆ ಇದೆ ಅಂತ ಹೇಳೋದು. ಅವ್ರು ಕೂಡಲೇ ಒಂದು ಬೀಡಿಯನ್ನು ತಂದು ನನಗೆ ಕೊಡೋದು. ನಾನು ಆ ಬೀಡಿಯನ್ನು ಸೇದಿ ಅಬ್ಬಬ್ಬಬ್ಬ ಎಂತಹ ಬೀಡಿಯಪ್ಪ ಇದು, ನನ್ನ ಪುಣ್ಯಾತ್ಮ ಅಂತ ನಾನು ಹೇಳೋದು. ಈ ಬೀಡಿಯ ಆ ಒಂದು ಹೊಗೆಯ ವಾಸನೆ ಅಲ್ಲಿದ್ದ ಪೊಲೀಸ್ನವರಿಗೆ ಅವರಿಗೆಲ್ಲ ಬಂದು ಅವರು ತಲ್ಲೀನರಾಗೋದು. ಅಲ್ಲಿ ಆಗ ಹೇಳುವವ ಇವತ್ತು ಈ ಮರಣದಂಡನೆ ಕ್ಯಾನ್ಸಲ್, ಎಲ್ಲರೂ ಮೀನಾಕ್ಷಿ ಬೀಡಿಯನ್ನು ಸೇದಿ ರೀತಿಯಲ್ಲಿ ಹೋಗೋದು. ಇಂಥದ್ದನ್ನೆಲ್ಲ ಮಾಡಿಕೊಂಡು ಬಂದವ. ಆದರೆ ನಾನು ಬೀಡಿ ಸಿಗರೇಟ್ ಮಾತ್ರ ಯಾವತ್ತೂ ಇದನ್ನು ಮಾಡಿದವ ಇಲ್ಲ.